ತಂದೆ ಮತ್ತು ಮಗ ಆಗಿರೋದ್ರಿಂದ ಆ ಕುಟುಂಬವನ್ನ ಒಂದು ಮಾಡುವಂತ ನೇತೃತ್ವವನ್ನ ಕುಮಾರಣ್ಣ ಮಾಡಬೇಕು. ಆ ಮೂಲಕ ಆ ಕುಟುಂಬವನ್ನ ಒಂದು ಮಾಡಿದಂತ ಕೀರ್ತಿ ಕುಮಾರಣ್ಣನಿಗೆ ಸಲ್ಲಬೇಕು. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ನಿನ್ನೆ ನಡೆದಂತ ಒಂದು ರಾಜಕೀಯ ರಹಿತ ಒಂದು ಕಾರ್ಯಕ್ರಮ ತಂದೆ ಮಕ್ಕಳ ಸಂಬಂಧವನ್ನ ಬಿಡಿಸಿ ಹೇಳಿದೆ. ಅದೇನಪ್ಪಾ ಅಂತಂದ್ರೆ, ಮೈಸೂರಿನಲ್ಲಿ ಲಲಿತಾ ಅಭಿನಂದನೆ ಕಾರ್ಯಕ್ರಮವನ್ನ ಜಿಟಿ ದೇವೇಗೌಡರು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಅದು ರಾಜಕೀಯ ರಹಿತವಾದಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಜಿಟಿ ದೇವೇಗೌಡರು ಮೈಕ್ ಹಿಡಿದು ಮಾತಾಡಬೇಕು ಅಂತ ಮುಂದೆ ಬಂದಾಗ ಅವರಿಗೆ ಮಾತನಾಡೋದಕ್ಕಾಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಅವರು ಅನೇಕ ನೆನಪುಗಳಾಗಿ ಮೈಕ್ ಹಿಡಿದೆ ಮಾತನಾಡಕ್ಕಾಗದೆ ಬಿಕ್ಕಳಿಸಿ ಅಳ್ತಾರೆ. ರಾಜ್ಯ ರಾಜಕೀಯದಲ್ಲಿ ಮೊಸಳೆ ಕಣ್ಣೂರು ಅಂತ ಅನೇಕರು ಅರ್ಥೈಸುತ್ತಾರೆ. ಆದ್ರೆ ಇದು ರಾಜಕೀಯ ರಹಿತ ಕಾರ್ಯಕ್ರಮ ಆಗಿರೋದ್ರಿಂದ ಜಿಟಿ ದೇವೇಗೌಡರು ಅಳ್ತಾರೆ. ಅದನ್ನ ನಾವು ರಾಜಕೀಯಕರಣವನ್ನ ಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರ ಅಳುವಿಗೆ ನಾನಾ ಕಾರಣಗಳು ಇರಬಹುದು. ಆದ್ರೆ ಮೊದಲ ಕಾರಣ ಅವರ ಮಗನನ್ನ ನೆನಪಿಸ್ಕೊಂಡು ಅವರ ಮಗನನ್ನ ಲಾಲನೆ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡಿ ಇವತ್ತಿನ ಆ ಕಾರ್ಯಕ್ರಮವನ್ನ ನೇತೃತ್ವವನ್ನ ಹರೀಶ್ ಗೌಡ್ರೆ ಆ ಕಾರ್ಯಕ್ರಮವನ್ನ ನೇತೃತ್ವವನ್ನ ವಹಿಸಿ ಓಡಾಡಿ ತಂದೆ ತಾಯಿಯ ಕಾರ್ಯಕ್ರಮವನ್ನ ಮುತುವರ್ಜಿಯಿಂದ ಮಾಡಬೇಕಾಗಿತ್ತು. ಆದರೆ ಜಿಟಿ ದೇವೇಗೌಡರು ಅದೆಲ್ಲವನ್ನ ನೆನೆಸ್ಕೋತಾರೆ. ತನ್ನ ಮಗ ಈ ಕಾರ್ಯಕ್ರಮದಲ್ಲಿ ಇಲ್ಲವಲ್ಲ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅನೇಕ ಸ್ವಾಮೀಜಿಗಳಿದ್ರು, ಹಿರಿಯರಿದ್ರು, ಅನೇಕ ಗಣ್ಯರಿದ್ರು. ಇವರೆಲ್ಲ ವೇದಿಕೆಯಲ್ಲಿದ್ದಾಗ ತನ್ನ ಮಗನೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಈ ಲಲಿತಾ ಅಭಿನಂದನೆ ಕಾರ್ಯಕ್ರಮದಲ್ಲಿ ಮಗನೇ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಆದ್ರೆ ವೇದಿಕೆ ಮೇಲೆ ನನ್ನ ಮಗ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಅನೇಕ ನೆನಪುಗಳಿಂದ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅಳುವಿಗೆ ನಾನಾ ರೀತಿ ಕಾರಣಗಳನ್ನ ರಾಜಕೀಯವಾಗಿ ಅನೇಕರು ಕೊಡಬಹುದು. ಆದ್ರೆ ವಾಸ್ತವವಾಗಿ ನೋಡಿದಾಗ ಆ ಕಾರಣ ತನ್ನ ಮಗನನ್ನ ನೆನೆಸ್ಕೊಂಡು ಅಳೋದಿದೆಯಲ್ಲ, ರಾಜಕೀಯದಲ್ಲಿ ಯಾರು ಕೂಡ ಬೇರೆ ಕಾರಣವನ್ನ ಅರ್ಥೈಸೋದಕ್ಕೆ ಸಾಧ್ಯವಿಲ್ಲ. ಈ ಹಿಂದೆನೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಜಿಟಿ ದೇವೇಗೌಡರು ತನ್ನ ಮಗನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವರ ವೈಯಕ್ತಿಕ ಕಾರಣಕ್ಕೋ ಅಥವಾ ರಾಜಕೀಯ ಕಾರಣಕ್ಕೋ ಅಥವಾ ಕುಟುಂಬದ ಕಾರಣಕ್ಕೋ ತಂದೆ ಮಗನ ನಡುವೆ ಒಂದು ಅಂತರ ಬಂದಿದೆ. ಆ ಕಾರಣ ಏನು ಅನ್ನೋದನ್ನು ಬಹಿರಂಗವಾಗಿ ಅವರು ಹೇಳಿಲ್ಲ, ಮತ್ತೆ ಹರೀಶ್ ಗೌಡರು ಹೇಳಿಲ್ಲ. ಹರೀಶ್ ಗೌಡರು ಯಾರು ಅಂತಂದ್ರೆ, ಹುಣಸೂರಿನ ಶಾಸಕರಾದಂತ ಹರೀಶ್ ಗೌಡರು. ಅವರು ಜಿಟಿ ದೇವೇಗೌಡರ ಮಗ ಅನ್ನೋದು ಅನೇಕರಿಗೆ ಗೊತ್ತಿದೆ. ಆ ಹರೀಶ್ ಗೌಡ್ರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಬೇಕಿತ್ತು. ಅವರೇ ಮುತುವರ್ಜಿಯಿಂದ ತಂದೆ ತಾಯಿ ಕಾರ್ಯಕ್ರಮ, ತಾಯಿಯ ಲಲಿತಾಭಿನಂದನೆ ಕಾರ್ಯಕ್ರಮವನ್ನ ವಹಿಸಬೇಕಿತ್ತು. ಅದು ಎಲ್ಲ ತಂದೆ ತಾಯಿಗಳು ಸಹಜವಾಗಿ ಅಪೇಕ್ಷೆ ಪಡ್ತಾರೆ. ಆದ್ರೆ ಮಗ ಇಲ್ಲ ಅನ್ನೋ ಕಾರಣಕ್ಕೆ ಜಿಟಿ ದೇವೇಗೌಡರು ಅದನ್ನೆಲ್ಲ ನೆನೆಸ್ಕೊಂಡು ಹತ್ತಿದ್ದಾರೆ. ಇದೇ JDS ನ ಮಹಾದೇವ್ ಅವರು, ಪಿರಿಯಾಪಟ್ಟಣದ ಮಹಾದೇವ್ ಅವರು ಮತ್ತು ಅವರ ಮಗರ ನಡುವೆ ಭಿನ್ನಾಭಿಪ್ರಾಯ ಆದಾಗ ಕುಮಾರಣ್ಣವರು ಅವ್ರ ಮನೆಗೆ ಕರೆಸಿ ಇಬ್ಬರನ್ನ ಸಮಾಧಾನ ಮಾಡಿ ಒಂದು ಕುಟುಂಬವನ್ನ, ಒಂದು ತಂದೆ ಮತ್ತೆ ಮಗನ ಕುಟುಂಬವನ್ನ ಸರಿ ಮಾಡಿ ಅದರ ಕೀರ್ತಿಯನ್ನ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಈಗ ಅಂಥದ್ದೇ ಒಂದು ಸುಸಂದರ್ಭ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಬೀಳಿಸ್ಕೊಳ್ಬೇಕಾಗಿದೆ. ಆ ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಅವರೇ ಹೊರಬೇಕಾಗಿದೆ. ಇವತ್ತು ಜಿಟಿ ದೇವೇಗೌಡರ ಕುಟುಂಬದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಬಂದಿರಬಹುದು. ಆದರೆ JDS ನ ಶಾಸಕರೇ ಇಬ್ಬರು ತಂದೆ ಮತ್ತು ಮಗ ಆಗಿರೋದ್ರಿಂದ ಆ ಕುಟುಂಬವನ್ನ ಒಂದು ಮಾಡುವಂತ ನೇತೃತ್ವವನ್ನ ಕುಮಾರಣ್ಣ ಮಾಡಬೇಕು. ಆ ಮೂಲಕ ಆ ಕುಟುಂಬವನ್ನ ಒಂದು ಮಾಡದಂತ ಕೀರ್ತಿ ಕುಮಾರಣ್ಣನಿಗೆ ಸಲ್ಲಬೇಕು. ಯಾಕಂದ್ರೆ ಇಬ್ರು ಕೂಡ JDS ಪಕ್ಷದವರೇ. ರಾಜಕೀಯವಾಗಿ ಏನು ಅಂತಂದ್ರೆ, ಇಬ್ರು ಶಾಸಕರನ್ನ ಒಂದು ಮಾಡಿದ್ರೆ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠರಾಗ್ತೀರಾ. ಮತ್ತು ರಾಜಕೀಯೇತರವಾಗಿ ಏನು ಅಂತಂದ್ರೆ, ಅಪ್ಪ ಮಗನನ್ನ ಒಂದು ಮಾಡಿದ ಕೀರ್ತಿ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುತ್ತೆ. ಜಿಟಿ ದೇವೇಗೌಡರು ಮತ್ತು ಹರೀಶ್ ಗೌಡರು ನಡುವೆ ಇರುವಂತ ಭಿನ್ನಾಭಿಪ್ರಾಯವನ್ನ ಸರಿ ಮಾಡಿ ಅವರ ಕುಟುಂಬವನ್ನ ಒಂದು ಮಾಡುವಂತ ಮುತುವರ್ಜಿಯನ್ನ ಮತ್ತು ನೇತೃತ್ವವನ್ನ ಕುಮಾರಣ್ಣ ತೆಗೆದುಕೊಳ್ಬೇಕು. ಕುಮಾರಸ್ವಾಮಿ ಅವ್ರ ಕೈಲಿ ಇದು ಆಗದೆ ಇರುವಂತ ಕೆಲಸ ಏನಿಲ್ಲ. ಪಿರಿಯಾಪಟ್ಟಣದಲ್ಲಿ ಮಹಾದೇವ್ ಮತ್ತು ಅವ್ರ ಮಗನನ್ನ ಸರಿ ಮಾಡೋಕೆ ಆಗುತ್ತೆ ಅಂದ್ರೆ ದೇವೇಗೌಡರನ್ನು ಮತ್ತು ಹರೀಶ್ ಗೌಡರನ್ನ ಒಂದು ಮಾಡೋದಕ್ಕೆ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅವರಿಬ್ಬರನ್ನ ಕರೆದಿ, ನಿಮ್ಮದೇ ಪಕ್ಷದ ಶಾಸಕರು, ಜಿಟಿ ದೇವೇಗೌಡರು ನಿಮ್ಮ ನಡುವೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಬಂದಿರಬಹುದು, ಆದರೆ ಕುಟುಂಬದ ವಿಚಾರದಲ್ಲಿ ನೀವು ಒಂದು ದೃಢ ಮನಸ್ಸು ಮಾಡಿ ಆ ಕುಟುಂಬವನ್ನು ಒಂದು ಮಾಡಿದ್ರೆ ರಾಜ್ಯದಲ್ಲಿ ಒಂದು ಸಂದೇಶ ರವಾನೆ ಆಗುತ್ತೆ, ಅದರ ಕೀರ್ತಿ ನಿಮಗೆ ಸಲ್ಲುತ್ತೆ. ಹಾಗಾಗಿ ನಿಮ್ಮ JDS ಕಾರ್ಯಕರ್ತರೇ ಮಾತನಾಡುವ ರೀತಿಯಲ್ಲಿ ಆ ಕುಟುಂಬವನ್ನ ಯಾರ ಕೈಲಾದ್ರೂ ಒಂದು ಮಾಡೋ ಶಕ್ತಿ ಇದ್ರೆ ಅದು ಕುಮಾರಣ್ಣ ಮತ್ತು ದೇವೇಗೌಡರ ಕೈಯಲ್ಲಿ ಸಾಧ್ಯ ಅನ್ನೋ ಮಾತುಗಳು ಬರ್ತಾ ಇದೆ. ಹಾಗಾಗಿ ಇದರ ನೇತೃತ್ವವನ್ನ ನೀವು ವಹಿಸ್ತೀರಾ, ಜಿಟಿ ದೇವೇಗೌಡರು ಮತ್ತು ಹರೀಶ್ ಗೌಡರ ನಡುವೆ ಇರುವಂತ ಭಿನ್ನಾಭಿಪ್ರಾಯವನ್ನ ನೀವು ಸರಿ ಮಾಡ್ತೀರಾ ಅನ್ನೋ ಆಶಾಭಾವನೆ ಅನೇಕರಲ್ಲಿದೆ.